ಭೀಮಸೇನ ಬೀಚಿ ಹೇಗಾದ? ಈ ಬಗ್ಗೆ ಅವರದ್ದೇ ಆದ ವಿವರಣೆ ಇದೆ. ಕನ್ನಡದಲ್ಲಿ ಪಾರ್ಥಸಾರಥಿ ಪಾಚು ಆಗ್ತಾನೆ, ಕೃಷ್ಣ ಕಿಟ್ಟಿ ಆಗ್ತಾನೆ, ನಾರಾಯಣ ನಾಣು. ಹಾಗೇನೆ ಭೀಮಸೇನ ಬೀಚಿ ಆದ. ಅವ್ರಿವ್ರ ಬಾಯಲ್ಲಿ ಆಗಿದ್ದು ಹೀಗೆ. ಹಾಗಾಗಿದ್ದೇ ಒಳ್ಳೇದಾಯ್ತು. ಸದಾ ಕರುಳಿನ ಬೇನೆಯಿಂದ ನರಳ್ತಾ ಇರೋ ಈ ಹೊಟ್ಟೆ ರೋಗಿ ಹೇಗಪ್ಪ ಭೀಮಸೇನ ಆಗ್ತಾನೆ? ಹೀಗಾಗಿ ಈ ಕಾಚಿಕಡ್ಡಿ ಪೈಲ್ವಾನ ಅವರ ಅಮ್ಮನ ಮುದ್ದಿನ ನುಡಿಗತ್ತರಿಗೆ ಸಿಕ್ಕಿ ಬೀಚಿ ಆದ. ಹರಪನಹಳ್ಳಿಯ ಬೀಚಿ ಕನ್ನಡ ಲೇಖಕರಾದದ್ದು ಒಂದು ಆಕಸ್ಮಿಕ. ಅಂಗಡಿಯವರು ಕೊಟ್ಟ ಪುಸ್ತಕ ಆನಾಕ್ರು ಅವರ ಸಂಧ್ಯಾರಾಗ. ಅದನ್ನು ಅನಂತರ ಓದಿದ ಬೀಚಿ ಸದ್ದಿಲ್ಲದೆ ಕನ್ನಡದ ಭಕ್ತರಾದರು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಮುಂದೆ ಬಳ್ಳಾರಿಯ ಕೋ ಚನ್ನಬಸಪ್ಪ ಅವರ ರೈತವಾಣಿ ವಾರಪತ್ರಿಕೆಯಲ್ಲಿ ಬೇವಿನ ಕಟ್ಟೆ ತಿಮ್ಮ ಅನ್ನೋ ಸ್ಥಿರ ಶೀರ್ಷಿಕೆಯಲ್ಲಿ ಇವರ ಹಾಸ್ಯ ಲೇಖನಗಳನ್ನು ಬರೆದರು. ಪಾಟೀಲ ಪುಟ್ಟಪ್ಪನವರ ವಿಶಾಲ ಕರ್ನಾಟಕ ದಿನಪತ್ರಿಕೆಯಲ್ಲಿ ಕೆನೆ ಮೊಸರು ಸ್ಥಿರ ಶೀರ್ಷಿಕೆಯಲ್ಲಿ ಪ್ರತಿನಿತ್ಯ ಸೊಗಸಾದ ಹರಟೆಗಳನ್ನು ಬರೆದರು. 1946ರಲ್ಲಿ ಪ್ರಕಟಗೊಂಡ ರೇಡಿಯೋ ನಾಟಕಗಳು, ಅದರಿಂದ ಹಿಡಿದು ಹಲವಾರು ಪುನರ್ಮುದ್ರಣಗಳ ಭಾಗ್ಯಕ್ಕೆ ಒಳಗಾದ 50ಕ್ಕೂ ಹೆಚ್ಚಿನ ಕೃತಿಗಳನ್ನು ರಚಿಸಿದರು. ಅವರ ಏಕೀಕರಣ ಅತ್ಯಂತ ಜನಪ್ರಿಯವಾದ ಒಂದು ರೇಡಿಯೋ ಹಾಸ್ಯ ನಾಟಕ. ಚುಟುಕುಗಳು, ನಗೆಹನಿಗಳು, ತಿಮ್ಮ ದರ್ಶನಗಳು, ತಿಮ್ಮ ರಸಾಯನಗಳು, ಹರಟೆಗಳು, ತಿಮ್ಮನ ತಲೆ, ಹುಚ್ಚು ಹುರುಳು, ಮಾತ್ರೆಗಳು, ಚಿನ್ನದ ಕಸ, ಬೆಳ್ಳಿ ತಿಮ್ಮ 108 ಹೇಳಿದ, ಅಮ್ಮಾವರ ಕಾಲ್ಗುಣ, ತಿಮ್ಮಿಕ್ಷನರಿ, ಅಂದನಾ ತಿಮ್ಮ ಮೊದಲಾದ ಹಲವಾರು ಹಾಸ್ಯ